ಇನ್ನು ಸಂಪುಟದ ಜೊತೆಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸಮರ ಶುರುವಾಗಿದೆ. ಅದುವೇ ಸಭಾಪತಿ ಹೊರಟ್ಟಿ ಅವರಿಗೆ ಖುದ್ದು ಮುಖ್ಯಮಂತ್ರಿಗಳು ಕರೆ ಮಾಡಿ ರಾಜೀನಾಮೆ ಕೊಡಿ ಅಂತ ಹೇಳಿರೋದು. ಹಾಗಾದ್ರೆ ಆಗಿರೋದೇನು? ಸಭಾಪತಿಗಳಿಗೆ ಆ ಮಟ್ಟಿಗಿನ ಸಿಟ್ಟ್ಯಾಕಿ ಉಂಟಾಗಿರೋದು? ಬಿಜೆಪಿ ನಾಯಕರುಗಳ ಟೀಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ. ಸಭಾಪತಿ ಹೊರಟ್ಟಿಗೆ ರಾಜೀನಾಮೆ ನೀಡುವಂತೆ ಸಿಎಂ ಡಿಕೆಶಿ ಕರೆ. ಇದು ಪೀಠಕ್ಕೆ ಮಾಡಿದ ಅವಮಾನ ಎಂದು ಬಸವರಾಜ ಹೊರಟ್ಟಿ ಬೇಸರ. ಯಾವುದೇ ಮುಖ್ಯಮಂತ್ರಿ ಆಗಲಿ ಪಕ್ಷ ಆಗಲಿ ಸಭಾಪತಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದಂಥ ಉದಾಹರಣೆಗಳು ಒಂದೂ ಇಲ್ಲ. ಹೌದು, ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿಗೆ ಕರೆ ಮಾಡಿರುವುದು ಹೊಸ ಜಟಾಪಟಿಗೆ ಕಾರಣವಾಗಿದೆ. ದಯವಿಟ್ಟು ರಾಜೀನಾಮೆ ನೀಡಿ ಅಂತ ಸಿಎಂ ಡಿಕೆಶಿ ಸಭಾಪತಿ ಹೊರಟ್ಟಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಈ ಬಗ್ಗೆ ತೀವ್ರ ಬೇಸರ ಹೊರಹಾಕಿರುವ ಹೊರಟ್ಟಿ, ಇದು ಇತಿಹಾಸದಲ್ಲೇ ನಡೆಯದ ಘಟನೆ, ಪೀಠಕ್ಕೆ ಮಾಡಿರುವ ಅವಮಾನ ಇದು ಅಂತ ಹೇಳಿದ್ದಾರೆ. 1956ರಿಂದ ಇಲ್ಲಿವರೆಗೆ ಯಾರೊಬ್ಬರು ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿಲ್ಲ, ರಾಜೀನಾಮೆಯನ್ನು ಕೇಳಿಲ್ಲ. ಇದು ಫಸ್ಟ್ ಟೈಮ್ ಕೇಳೋದು. ಶಂಕರಮೂರ್ತಿ ಅವ್ರ ಸಲುವಾಗಿ ಒಂದು ಸಣ್ಣದೇನೋ ಒಂದು ಇದಕ್ಕಾಗಿದೆ, ಇದ್ರ ಸಲುವಾಗಲ್ಲ ಅದು. ಅದನ್ನು ಬಿಟ್ಟರೆ ಇಲ್ಲಿವರೆಗೆ 1956ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸೋದಾಗಲಿ ಅಥವಾ ಅವರನ್ನು ಕೆಳಗಿಳಿಸೋದಾಗಲಿ ಆಗಿಲ್ಲ. ಇಷ್ಟೇ ಅಲ್ಲ, ಯಾವ ಕಾರಣಕ್ಕೆ ರಾಜೀನಾಮೆ ಕೇಳಿದ್ದಾರೆ ಅನ್ನೋದು ಮುಖ್ಯ. ನನ್ನ ಅವಧಿ ಇನ್ನೂ ಇದೆ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ. ಧಮ್ಮಿದ್ರೆ ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕಾದ್ರೆ ಏನಾದ್ರು ಗುರುತರವಾದಂಥ ಆಪಾದನೆ ಇರಬೇಕು, ತಪ್ಪು ಮಾಡಿರ್ಬೋದು, ಅವ್ಯವಹಾರ ಮಾಡಿರ್ಬೋದು, ಪಕ್ಷಪಾತ ಮಾಡಿರ್ಬೋದು, ಇಂಥ ಏನಾರು ಮಾಡಿರ್ಬೋದು. ನನ್ನ ಜೀವನದಾಗ ಅಂಥದ್ದು ನಾನು ಮಾಡಿಲ್ಲ. 46 ವರ್ಷದಿಂದ ಇಲ್ಲಿವರೆಗೆ ನಾನು ಇಡೀ ದೇಶದಲ್ಲೇ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬನೇ ಆರಿಸಿ ಬಂದದ್ದು. 46 ವರ್ಷ 8 ಸಾರಿ. ಅದಕ್ಕೆ ನನ್ನ ಮೇಲೆ ತಂದದ್ದು ನನಗೂ ಮನಸ್ಸಿಗೆ ಭಾಳ ನೋವು ಅನಿಸ್ತೈತಿ. ಏನು ನನಗೆ ಏನಾದ್ರ ಬಗ್ಗೆ ಪರಿಕಲ್ಪನೆಯೇ ಇಲ್ಲ. ಒಮ್ಮಿಂದೊಮ್ಮೆಲೆ ರಾಜೀನಾಮೆ ಕೊಡಬೇಕಂತ ಹೇಳಿದ್ರು. ಅದಕ್ಕೆ ಅದು ವಿಚಾರ ಮಾಡಾಕತ್ತೀನಿ. ವಿಚಾರ ಮಾಡಿ ಏನಾಗ್ತಿದೆ ನಾಳೆ ತೀರ್ಮಾನ ಮಾಡ್ತೀನಿ. ವಿಪಕ್ಷ ಬಿಜೆಪಿ ನಾಯಕರು ಹೊರಟ್ಟಿ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ. ತಕ್ಷಣವೇ ರಾಜೀನಾಮೆ ನೀಡದಂತೆ ಹೊರಟ್ಟಿಗೆ ಸಲಹೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಬಿಜೆಪಿಯ ಈ ದಾಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಷ್ಟೇ ಖಡಕ್ ಆಗಿ ತಿರುಗೇಟು ನೀಡಿದ್ದಾರೆ. ಇತಿಹಾಸದಲ್ಲಿ ಎಲ್ಲಾದ್ರೂ, ರಾಜ್ಯದ ಇತಿಹಾಸದಲ್ಲಿ ಎಲ್ಲಾದ್ರೂ ಸ್ಪೀಕರು ಮತ್ತು ಸಭಾಪತಿ ಹೆಸರನ್ನ ಕಾಂಗ್ರೆಸ್ ಲೆಟರ್ ಅಲ್ಲಿ ಘೋಷಣೆ ಮಾಡಿರೋದು ಎಲ್ಲಾದ್ರೂ ಇದೆಯಾ? ಆ ಸಂವಿಧಾನನ ಗಾಳಿಗೆ ತೂರಿರುವಂತ ಈ ಕಾಂಗ್ರೆಸ್ ಪಾರ್ಟಿ ಇಡೀ ಶಾಸಕಾಂಗವನ್ನ ವಿಧಾನ ಪರಿಷತ್ತನ್ನ ಕಾಂಗ್ರೆಸ್ ಕಚೇರಿ ಮಾಡಕ್ ಕೊಡ್ತಾರೆ. ಇವರು ಸಭಾಪತಿ ಉಪಸಭಾಪತಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕಳೆದ 7-8 ವರ್ಷದಿಂದ ಲೋಕಸಭಾದಲ್ಲಿ ಡೆಪ್ಟಿ ಸ್ಪೀಕರೇ ಇಲ್ಲ. ಗೊತ್ತಾ ನಿಮಗೆ? ಯಾಕಿಲ್ಲ? ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಯಾವತ್ತೂ ಕೂಡ 8 ವರ್ಷ ಆ ಸ್ಥಾನ ಖಾಲಿ ಇಟ್ಟಿದ್ದೇ ಇಲ್ಲ. ಸದ್ಯಕ್ಕಂತೂ ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಹಿಡಿದಿರುವ ಹೊರಟ್ಟಿಯವರ ಮುಂದಿನ ನಡೆಯೇನು? ಆಡಳಿತ ಪಕ್ಷ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುತ್ತಾ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.